ಸಿಲಿಂಡರ್ ಬುಕ್ ಮಾಡಿರ್ತೀರಿ ಅನ್ಕೊಳ್ಳಿ, ಆದರೆ ಆಗ ನಿಮಗೆ LPG ಕನೆಕ್ಷನ್ ವೆರಿಫೈ ಆಗಿಲ್ಲ, ಆದ್ರಿಂದ ಸಿಲಿಂಡರ್ ಸಿಗೋದಿಲ್ಲ ಅಂತ ರಿಪ್ಲೈ ಬಂದರೆ ಹೇಗನ್ಸುತ್ತೆ ಅಲ್ವಾ? ಇದಕ್ಕೆ ಭಯ ಪಡುವ ಅಗತ್ಯ ಇಲ್ಲ. ಇಂತಹ ಒಂದು ಪರಿಸ್ಥಿತಿಯಿಂದ ತಪ್ಪಿಸಿಕೊಳ್ಳೋಕೆ ಅಂತಾನೆ LPGಯು ಗ್ರಾಹಕರು ಈ KYC ವೆರಿಫಿಕೇಶನ್ ಪೂರ್ಣಗೊಳಿಸುವ ಅಗತ್ಯ ಅಂತ ತಿಳಿಸಿದೆ. ಎಲ್ಲದಕ್ಕೂ ಮುಖ್ಯವಾದ ವಿಷಯ ಅಂದ್ರೆ ಇದಕ್ಕಾಗಿ ನಿಮ್ಮ ಬಳಿ ಹೆಚ್ಚು ಸಮಯ ಇಲ್ಲ. ಯಾಕಂದ್ರೆ ಈಗಾಗಲೇ ಸಿಲಿಂಡರ್ ಕಂಪನಿಗಳು 2 ಬಾರಿ ಡೆಡ್ಲೈನ್ ಡೇಟ್ ಕೊಟ್ಟರೂ ಕೂಡ ಮತ್ತೆ ಈಗ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿದೆ. ಇಂಡಿಯನ್ ಗ್ಯಾಸ್ ಆಗಿರಲಿ, ಭಾರತ್ ಗ್ಯಾಸ್ ಆಗಿರಲಿ, HP ಗ್ಯಾಸ್ ಆಗಿರಲಿ, ಗ್ರಾಹಕರಿಗೆ ಈ KYC ಮಾಡಿಸೋಕೆ ಆಗಸ್ಟ್ 23 ಅಲ್ಲ, ಆಗಸ್ಟ್ 31 ಕೊನೆ ದಿನಾಂಕ ಅಂತ ತಿಳಿಸಿದೆ. ಈ ವಿಷಯ ಗ್ರಾಹಕರಿಗೆ ಸ್ವಲ್ಪ ಸಮಾಧಾನ ಕೂಡ ತಂದಿದೆ. ಅಂದ್ರೆ ಸಮಯಕ್ಕೆ ಸರಿಯಾಗಿ ವೆರಿಫಿಕೇಶನ್ ಮಾಡಿಸಿಕೊಳ್ಳದಿದ್ರೆ ಮುಂದೆ LPG ಕನೆಕ್ಷನ್ ಮೇಲೆ ಪರಿಣಾಮ ಬೀರುತ್ತದೆ. ಸಮಯಕ್ಕೆ ಸಿಲಿಂಡರ್ ಪೂರೈಕೆ ಕೂಡ ಆಗದೇ ಇರಬಹುದು. ಆದರೆ ನೀವು ಆತಂಕ ಪಡುವ ಅಗತ್ಯ ಇನ್ನಿಲ್ಲ. ಇನ್ನು ಈ KYC ಮಾಡಿಸದೇ ಇರೋರು ಈ KYC ಮಾಡಿಸೋಕೆ 31 ಕೊನೆಯ ದಿನಾಂಕ. ಹಾಗಾಗಿ ಈ KYC ಮಾಡಿಸೋಕೆ ನೀವು ಪ್ರತಿ ಬಾರಿಯೂ ಗ್ಯಾಸ್ ಏಜೆನ್ಸಿಯ ಬಳಿ ಹೋಗಲೇಬೇಕಾದ ಅವಶ್ಯಕತೆಯೂ ಇಲ್ಲ. ಈ KYC ಪ್ರಕ್ರಿಯೆಯನ್ನ ನೀವು ನಿಮ್ಮ ಕೈಯಲ್ಲಿರುವ ಮೊಬೈಲ್ನಲ್ಲಿಯೇ ಮನೆಯಲ್ಲೇ ಕುಳಿತು ಪೂರ್ಣಗೊಳಿಸಿ, ಅಥವಾ ಗ್ಯಾಸ್ ಏಜೆನ್ಸಿ ಹತ್ರ ಹೋಗಿಯೂ ಕೂಡ ಈ KYC ಮಾಡಿಸಿಕೊಳ್ಬಹುದು. ಈಗ ಕೈಯಲ್ಲಿರುವ ಮೊಬೈಲ್ನ ಬಳಸಿ ಈ KYC ಪ್ರಕ್ರಿಯೆ ಹೇಗೆ ಮಾಡಿಕೊಳ್ಳಬಹುದು ಅಂತ ಅರ್ಥ ಮಾಡಿಕೊಳ್ಳೋಣ ಬನ್ನಿ. ನೀವು ಈ KYC ಕೆಲಸಕ್ಕಾಗಿ ನೀವು ಇಂಡಿಯನ್ ಸಿಲಿಂಡರ್ ಗ್ರಾಹಕರಾಗಿದ್ರೆ ಇಂಡಿಯನ್ ಆಯಿಲ್ 1 ಆ್ಯಪ್ ಅನ್ನ ಬಳಸಬಹುದು. ನೀವು ಭಾರತ್ ಗ್ಯಾಸ್ ಸಿಲಿಂಡರ್ ಗ್ರಾಹಕರಾಗಿದ್ರೆ ಹೆಲೋ BPCL ಆ್ಯಪ್ನ ಬಳಸಬಹುದು. ಅಥವಾ ನೀವು HP ಗ್ಯಾಸ್ ಸಿಲಿಂಡರ್ ಗ್ರಾಹಕರಾಗಿದ್ರೆ HP ಗ್ಯಾಸ್ ಆ್ಯಪ್ನ ಬಳಸಬೇಕಾಗುತ್ತೆ. ಮೊದಲು ನಿಮ್ಮ LPG ಕನೆಕ್ಷನ್ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ನ ಬಳಸಿ ಆ್ಯಪ್ನಲ್ಲಿ ಲಾಗಿನ್ ಆಗಿ ಅಥವಾ ರಿಜಿಸ್ಟರ್ ಅನ್ನ ಮಾಡಿಕೊಳ್ಬೇಕಾಗುತ್ತೆ. ನಂತರ ನಿಮ್ಮ LPG ಅಕೌಂಟ್ನ ವಿವರಗಳು ಸರಿಯಾಗಿ ಇದೆಯಾ ಇಲ್ಲ ಅಂತ ಚೆಕ್ ಮಾಡಿಕೊಳ್ಳಿ. ಅಗತ್ಯ ಅನಿಸಿದ್ರೆ ಮಾತ್ರ ಅವಾಗ ನೀವು ನಿಮ್ಮ ಹತ್ರ ಇರುವ LPG ಒಂದು ಬುಕ್ ಇರುತ್ತಲ್ಲ, ಅದರಲ್ಲಿರುವ LPG ID ಮೂಲಕ ನೀವು ಅಕೌಂಟ್ ಅನ್ನ ಲಿಂಕ್ ಮಾಡಿಕೊಳ್ಳಬಹುದು. ಇದಾದ್ಮೇಲೆ ನೀವು ಈ KYC ಅಥವಾ ಆಧಾರ್ ಅಥೆಂಟಿಕೇಶನ್ ಆಯ್ಕೆ ಕಾಣಿಸುತ್ತೆ. ಅದನ್ನ ಆಯ್ಕೆ ಮಾಡಿಕೊಂಡು ಆಧಾರ್ ಅಥೆಂಟಿಕೇಶನ್ಗೆ ಓಕೆ ನೀಡಬೇಕು. ನಂತರ ಆಧಾರ್ ಫೇಸ್ ಅಗತ್ಯವಿರುತ್ತೆ, ಅದನ್ನ ಅನುಸರಿಸಿ ನೀವು ಫೇಸ್ ಸ್ಕ್ಯಾನ್ ಗೊಳಿಸ್ಕೊಳ್ಬಹುದು. ಒಂದು ವಿಷಯ, ಮೊದಲ ಪ್ರಯತ್ನದಲ್ಲೇ ಫೇಸ್ ಸ್ಕ್ಯಾನ್ ವಿಫಲ ಆದರೆ ಗಾಬರಿ ಆಗೋದು ಬೇಡ. ಮತ್ತೊಮ್ಮೆ ಪ್ರಯತ್ನಿಸಿ. ಅಷ್ಟೇ, ನಿಮ್ಮ ಮುಖದ ಮೇಲೆ ಸರಿಯಾದ ಬೆಳಕಿರಲಿ, ಒಳ್ಳೆ ಕ್ಲಿಕ್ ಅನ್ನ ಮಾಡಿಕೊಳ್ಳಿ. ಈ ಸಂಪೂರ್ಣ ಪ್ರಕ್ರಿಯೆಗಾಗಿ ನೀವು ನಿಮ್ಮ ಬಳಿ ಈ ದಾಖಲೆಗಳನ್ನು ಇಟ್ಕೊಳ್ಳಿ. ಆಧಾರ್ ಕಾರ್ಡ್, LPG ಕನೆಕ್ಷನ್ಗೆ ಲಿಂಕ್ ಆದಂತಹ ಮೊಬೈಲ್ ನಂಬರ್, LPG ID ಅಥವಾ ಆಧಾರ್ ಫೇಸ್ ID, ಇಂತಹ ದಾಖಲೆಗಳನ್ನು ಸಿದ್ಧವಾಗಿಟ್ಕೊಳ್ಳಿ. ಒಂದು ವೇಳೆ ಇನ್ನು ಮೊಬೈಲ್ನಲ್ಲಿ ಈ KYC ಮಾಡಿಸಲು ಸಾಧ್ಯವಾಗ್ತಿಲ್ಲ, ಹೇಗೆ ಮಾಡೋದು ಅಂತ ಚಿಂತೆ ಬೇಡ. ಅದಕ್ಕೂ ಕೂಡ ಬೇರೆ ಉಪಾಯಗಳಿವೆ. ನೀವು ನಿಮ್ಮ LPG ಏಜೆನ್ಸಿಗೆ ತೆರಳಿ ಬಯೋಮೆಟ್ರಿಕ್ ಅನ್ನ ಮಾಡಿಕೊಳ್ಳಬಹುದು. ಕೆಲವು ಸಂದರ್ಭಗಳಲ್ಲಿ ಸಿಲಿಂಡರ್ ಡೆಲಿವರಿ ಏಜೆಂಟ್ ಬಳಿ ಇರುವ ಸಾಧನದ ಮೂಲಕವೇ ವೆರಿಫಿಕೇಶನ್ ಮಾಡಿಕೊಳ್ಳಿ. ಆದರೆ ಇಲ್ಲಿ ಮುಖ್ಯವಾದ ವಿಷಯ ಡೆಡ್ಲೈನ್. ನೀವು ಆಗಸ್ಟ್ 31 ವೆರಿಫಿಕೇಶನ್ ಪೂರ್ಣಗೊಳಿಸದಿದ್ದರೆ LPG ಕನೆಕ್ಷನ್ ಮೇಲೆ ನಿರ್ಬಂಧಗಳು ಬರುವ ಸಾಧ್ಯತೆ ಇದೆ. ವೆರಿಫಿಕೇಶನ್ ಪೂರ್ಣಗೊಳ್ಳುವವರೆಗೂ ಸಿಲಿಂಡರ್ ಪಡೆಯುವಲ್ಲಿ ತೊಂದರೆ ಉಂಟಾಗಬಹುದು. ಆದ್ದರಿಂದ ಕೊನೆ ಕ್ಷಣದವರೆಗೆ ಕಾಯುವ ಬದಲು ಈಗಾಗಲೇ ಈ KYC ಸ್ಟೇಟಸ್ ಹೇಗಿದೆ ಅಂತ ಪರಿಶೀಲನೆ ಮಾಡಿಕೊಳ್ಳಿ. ಸರ್ಕಾರದ ವತಿಯಿಂದ ಇಂತಹ ಈ KYC ವೆರಿಫಿಕೇಶನ್ ಉದ್ದೇಶ ನಿಜವಾದ LPG ಗ್ರಾಹಕರನ್ನ ಗುರುತಿಸಬೇಕಂತ ಮತ್ತು ನಕಲಿ ಕನೆಕ್ಷನ್ಗಳನ್ನ ತಡೆ ಹಿಡಬೇಕು ಅನ್ನೋದು. ಮುಂದಿನ ಬಾರಿ ನಿಮ್ಮ LPG ಸಿಲಿಂಡರ್ ಬುಕ್ ಮಾಡುವಾಗ ವೆರಿಫಿಕೇಶನ್ ಸಮಸ್ಯೆ ಎದುರಾಗುವವರೆಗೂ ಕಾಯದೆ ಒಂದು ಸಣ್ಣ ಈ KYC ವೆರಿಫಿಕೇಶನ್ ಮುಂದೆ ಎದುರಾಗುವಂತಹ ದೊಡ್ಡ ತೊಂದರೆಗಳಿಂದ ನಿಮ್ಮನ್ನ ಕಾಪಾಡುತ್ತೆ. ಈ ಒಂದು ಹೊಸ ವಿಷಯದ ಬಗ್ಗೆ ನಿಮಗೆ ಏನನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಮ್ಮ ಈ ವಿಡಿಯೋಗೆ ಲೈಕ್ ಮಾಡಿ ಸಹಕರಿಸಿ.